ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ನಾವು ನೋಡ್ತಾ ಇರೋ ದೇವಸ್ಥಾನ ಕರುಂಬೇಶ್ವರ ದೇವಸ್ಥಾನ. ಕರುಂಬೇಶ್ವರ ದೇವಸ್ಥಾನ ಅಂದರೆ ಸಕ್ಕರೆ ಕಾಯಿಲೆಗೆ ಪ್ರಮುಖವಾದ ದೇವಸ್ಥಾನ ಇದು. ಈ ದೇವಸ್ಥಾನ ದರ್ಶನ ಮಾಡಿದ್ರೆ ನಮಗೆ ಸಕ್ಕರೆ ಕಾಯಿಲೆ ನಿವಾರಣೆ ಆಗುತ್ತದೆ. ಅದಕ್ಕಾಗಿ ನಾವು ಈ ದೇವಸ್ಥಾನವನ್ನು ತಪ್ಪದೆ ಎಲ್ಲ ನೋಡೋಣ, ಈ ವಿಷಯ ತಿಳ್ಕೊಳ್ಳೋಣ. ಕರುಂಬೇಶ್ವರರ್ ದೇವಾಲಯ, ವೆನ್ನಿ ಕರುಂಬೇಶ್ವರರ್ ಟೆಂಪಲ್, ತಮಿಳುನಾಡಿನ ತಿರುವಾರೂರ್ ಜಿಲ್ಲೆಯ ಕೋಯಿಲ್ ವೆನ್ನಿ ಎಂಬ ಗ್ರಾಮದಲ್ಲಿರುವ ಪ್ರಸಿದ್ಧ ಹಾಗೂ ಅತ್ಯಂತ ಪ್ರಾಚೀನ ಶಿವನ ದೇವಾಲಯವಾಗಿದೆ. ಈ ದೇವಾಲಯದ ಪ್ರಮುಖ ವಿಶೇಷತೆಗಳು ಮತ್ತು ಇತಿಹಾಸದ ಮಾಹಿತಿ ಇಲ್ಲಿದೆ. 1. ಕರುಂಬೇಶ್ವರರ್ ಹೆಸರಿನ ಹಿನ್ನೆಲೆ. ಕರುಂಬು ಎಂದರೆ ತಮಿಳಿನಲ್ಲಿ ಕಬ್ಬು, ಶುಗರ್ ಕೇನ್ ಎಂದರ್ಥ. ಇಲ್ಲಿರುವ ಶಿವಲಿಂಗವು ಕಬ್ಬಿನ ಜಲ್ಲೆಗಳನ್ನು ಒಟ್ಟಿಗೆ ಕಟ್ಟಿದ ಆಕಾರದಲ್ಲಿದೆ, ಸ್ವಯಂಭೂ ಲಿಂಗಂ. ಆದ್ದರಿಂದ ಇಲ್ಲಿನ ಈಶ್ವರನನ್ನು ಕರುಂಬೇಶ್ವರರ್ ಅಥವಾ ರಸಪುರೀಶ್ವರರ್ ಎಂದು ಕರೆಯಲಾಗುತ್ತದೆ. ದೇವಿಯ ಹೆಸರು ಸೌಂದರ್ಯನಾಯಕಿ, ಸೌಂದರನಾಯಗಿ. 2. ಮಧುಮೇಹ, ಶುಗರ್ ನಿವಾರಣೆಯ ನಂಬಿಕೆ. ಈ ದೇವಾಲಯವು ಡಯಾಬಿಟೀಸ್ ಟೆಂಪಲ್ ಎಂದೇ ಹೆಚ್ಚು ಪ್ರಸಿದ್ಧವಾಗಿದೆ. ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ಇಲ್ಲಿಗೆ ಬಂದು ಶಿವನಿಗೆ ಸಕ್ಕರೆ, ರವೆ ಅಥವಾ ಕಬ್ಬಿನ ಹಾಲಿನ ಅಭಿಷೇಕ ಮಾಡಿ ಪ್ರಾರ್ಥಿಸಿದರೆ ರೋಗ ಶಮನವಾಗುತ್ತದೆ ಎಂಬ ಬಲವಾದ ನಂಬಿಕೆಯಿದೆ. 3. ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವ. ಚಿತ್ರಣ ಮತ್ತು ಇತಿಹಾಸ. ಈ ದೇವಾಲಯವು ಸುಮಾರು 1000 ದಿಂದ 2000 ವರ್ಷಗಳಷ್ಟು ಹಳೆಯದು. ಪ್ರಸಿದ್ಧ ಚೋಳ ರಾಜ ಕರಿಕಾಲ ಚೋಳನು ವೆನ್ನಿ ಯುದ್ಧದ ನಂತರ ಈ ದೇವಾಲಯವನ್ನು ನಿರ್ಮಿಸಿದನು ಅಥವಾ ಜೀರ್ಣೋದ್ಧಾರ ಮಾಡಿದನು ಎಂದು ಇತಿಹಾಸ ಹೇಳುತ್ತದೆ. ಪಾಡಲ್ ಪೆಟ್ರ ಸ್ಥಳ. ತಮಿಳು ಶೈವ ಸಂತರಾದ ಅಪ್ಪರ್ ಮತ್ತು ತಿರುಜ್ಞಾನ ಸಂಬಂಧರ್ ಅವರು ತಮ್ಮ ತೇವಾರಂ ಕಾವ್ಯಗಳಲ್ಲಿ ಈ ದೇವಾಲಯವನ್ನು ಕೊಂಡಾಡಿದ್ದಾರೆ. 275 ಶೈವ ಪಾಡಲ್ ಪೆಟ್ರ ಸ್ಥಳಗಳಲ್ಲಿ ಇದು 102ನೇಯದ್ದು. 4. ದೇವಾಲಯದ ಸಮಯ ಮತ್ತು ವಿಳಾಸ. ಸ್ಥಳ: ಕೋಯಿಲ್ ವೆನ್ನಿ, ತಂಜಾವೂರು ತಿರುವಾರೂರ್ ಮುಖ್ಯ ರಸ್ತೆಯ ಬಳಿ, ತಮಿಳುನಾಡು. ಸಮಯ: ಬೆಳಗ್ಗೆ 8 ರಿಂದ ಮಧ್ಯಾಹ್ನ 12 ಗಂಟೆ ಹಾಗೂ ಸಂಜೆ 5 ರಿಂದ ರಾತ್ರಿ 8 ರವರೆಗೆ ತೆರೆದಿರುತ್ತದೆ. ಕರುಂಬೇಶ್ವರರ್ ದೇವಾಲಯ, ವೆನ್ನಿ ಕರುಂಬೇಶ್ವರ ಟೆಂಪಲ್, ತಮಿಳುನಾಡಿನ ತಿರುವಾರೂರ್ ಜಿಲ್ಲೆಯ ಕೋಯಿಲ್ ವೆನ್ನಿ ಎಂಬ ಗ್ರಾಮದಲ್ಲಿದೆ. 1. ಬೆಂಗಳೂರಿನಿಂದ ತಲುಪುವ ಮಾರ್ಗ, ರೂಟ್ ಫ್ರಮ್ ಬೆಂಗಳೂರು. ಬೆಂಗಳೂರಿನಿಂದ ಈ ದೇವಾಲಯಕ್ಕೆ ಇರುವ ಒಟ್ಟು ದೂರ ಸುಮಾರು 380 ರಿಂದ 400 ಕಿಮಿ. ಸ್ವಂತ ವಾಹನ, ಟ್ಯಾಕ್ಸಿ, ಚಾಲನೆ ಮಾರ್ಗ, ಡ್ರೈವಿಂಗ್ ರೂಟ್. ಮಾರ್ಗ: ಬೆಂಗಳೂರು ಹೊಸೂರು ಕೃಷ್ಣಗಿರಿ ಧರ್ಮಪುರಿ ಸೇಲಂ, ನಾಮಕ್ಕಲ್ ತಿರುಚಿರಾಪಳ್ಳಿ, ತ್ರಿಚಿ, ತಂಜಾವೂರು ಸಾಲಿಯಮಂಗಲಂ, ಅಮ್ಮಾಪೇಟೈ ಕೋವಿಲ್ ವೆನ್ನಿ, ಕರುಂಬೇಶ್ವರ ದೇವಸ್ಥಾನ. ರಾಷ್ಟ್ರೀಯ ಹೆದ್ದಾರಿ NH-44 ಮತ್ತು NH-83. ಸಮಯ: ಸುಮಾರು 7 ರಿಂದ 8 ಗಂಟೆಗಳು. ಬಸ್ ಮತ್ತು ರೈಲು ಮಾರ್ಗ. ಬಸ್: ಬೆಂಗಳೂರಿನಿಂದ ತಂಜಾವೂರು ಅಥವಾ ಕುಂಭಕೋಣಂ ಹೋಗುವ KSRTC, TNSRTC ಅಥವಾ ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಸಬಹುದು. ತಂಜಾವೂರಿನಿಂದ ತಿರುವಾರೂರ್ ಮಾರ್ಗವಾಗಿ ಕೋವಿಲ್ ವೆನ್ನಿಗೆ ಸ್ಥಳೀಯ ಬಸ್ಗಳು ಲಭ್ಯವಿವೆ. ರೈಲು: ಬೆಂಗಳೂರಿನಿಂದ ತ್ರಿಚಿ ಅಥವಾ ತಂಜಾವೂರಿಗೆ ಹೋಗುವ ರೈಲುಗಳಲ್ಲಿ ಪ್ರಯಾಣಿಸಬಹುದು. ಹತ್ತಿರದ ಪ್ರಮುಖ ರೈಲು ನಿಲ್ದಾಣ ನೀದಮಂಗಲಂ ಅಪ್ರಾಕ್ಸಿಮೇಟ್ಲಿ 8 ಕಿಮಿ ಅಥವಾ ತಂಜಾವೂರು. 2. ಕರುಂಬೇಶ್ವರ ದೇವಸ್ಥಾನದ ವಿಶೇಷತೆ. ಈ ಪುರಾತನ ಶಿವ ದೇವಾಲಯವನ್ನು ಮಧುಮೇಹ ಪರಿಹಾರ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಇಲ್ಲಿ ಲಿಂಗವು ಕಬ್ಬಿನ ಜಲ್ಲೆಗಳ ಕಂತೆ ರೂಪದಲ್ಲಿದ್ದು, ಭಕ್ತರು ಸಕ್ಕರೆ ಅಥವಾ ಕಬ್ಬಿನ ಹಾಲಿನಿಂದ ಪೂಜೆ ಸಲ್ಲಿಸಿ ರೋಗ ನಿವಾರಣೆಗಾಗಿ ಪ್ರಾರ್ಥಿಸುತ್ತಾರೆ. 3. ಸುತ್ತಮುತ್ತಲಿನ ಪ್ರಸಿದ್ಧ ದೇವಸ್ಥಾನಗಳು, ನಿಯರ್ಬೈ ಟೆಂಪಲ್ಸ್. ಕೋವಿಲ್ ವೆನ್ನಿ ಸುತ್ತಮುತ್ತ ಹಲವು ಪ್ರಸಿದ್ಧ ಮತ್ತು ಐತಿಹಾಸಿಕ ದೇವಾಲಯಗಳಿವೆ. 1. ಬೃಹದೀಶ್ವರ ದೇವಾಲಯ, ತಂಜಾವೂರ್ ಬೃಹದೀಶ್ವರ ಟೆಂಪಲ್, ತಂಜಾವೂರು. ದೂರ: ಅಪ್ರಾಕ್ಸಿಮೇಟ್ಲಿ 30 ಕಿಮಿ. ವಿಶೇಷತೆ: ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿರುವ ಚೋಳರ ಕಾಲದ ಬೃಹತ್ ತಂಜಾವೂರು ಪೆರಿಯ ಕೋವಿಲ್ ಶಿವ ದೇವಾಲಯ. 2. ಗರ್ಭರಕ್ಷಾಂಬಿಗೈ ಅಮ್ಮನ್ ದೇವಾಲಯ, ಗರ್ಭರಕ್ಷಂಬಿಗೈ ಟೆಂಪಲ್, ತಿರುಕರುಕಾವೂರ್. ದೂರ: ಅಪ್ರಾಕ್ಸಿಮೇಟ್ಲಿ 18 ರಿಂದ 20 ಕಿಮಿ. ವಿಶೇಷತೆ: ಸಂತಾನ ಭಾಗ್ಯ ಮತ್ತು ಗರ್ಭಿಣಿಯರ ರಕ್ಷಣೆಗಾಗಿ ಪ್ರಸಿದ್ಧವಾಗಿರುವ ಪ್ರಸಿದ್ಧ ಪಾರ್ವತಿ ದೇವಿ ಗರ್ಭರಕ್ಷಾಂಬಿಗೈ ದೇವಾಲಯ. 3. ಆದಿ ಕುಂಭೇಶ್ವರರ್ ದೇವಾಲಯ, ಅಡಿ ಕುಂಬೇಶ್ವರ ಟೆಂಪಲ್, ಕುಂಭಕೋಣಂ. ದೂರ: ಅಪ್ರಾಕ್ಸಿಮೇಟ್ಲಿ 35 ರಿಂದ 40 ಕಿಮಿ. ವಿಶೇಷತೆ: ಕುಂಭಕೋಣಂನ ಅತ್ಯಂತ ಪ್ರಸಿದ್ಧ ಹಾಗೂ ಪುರಾತನ ಶಿವ ದೇವಾಲಯ. 4. ತ್ಯಾಗರಾಜ ಸ್ವಾಮಿ ದೇವಾಲಯ, ಥಿಯಾಗರಾಜ ಟೆಂಪಲ್, ತಿರುವಾರೂರ್. ದೂರ: ಅಪ್ರಾಕ್ಸಿಮೇಟ್ಲಿ 36 ಕಿಮಿ. ವಿಶೇಷತೆ:
ಬೃಹತ್ ರಥ ಮತ್ತು ಕಮಲಾಲಯ ಕೆರೆಗೆ ಹೆಸರುವಾಸಿಯಾದ ಪ್ರಸಿದ್ಧ ಶಿವಕ್ಷೇತ್ರ. ಕೊಯಿಲ್ವೆನ್ನಿಯಲ್ಲಿರುವ ವೆಣ್ಣಿ ಕರುಂಬೇಶ್ವರರ್ ದೇವಾಲಯದ ಬಳಿ ಹರಿಯುವ ಮುಖ್ಯ ನದಿ ಕಾವೇರಿ, ಕೋವರಿ ಹಾಗೂ ಅದರ ಉಪನದಿಯಾದ ಪಂಬಣಿ ನದಿ, ರಿವರ್ ಪಂಬಾನಿ. ಕರುಂಬೇಶ್ವರ ದೇವಾಲಯವು ಕಾವೇರಿ ನದಿಯ ದಕ್ಷಿಣ ದಂಡೆಯ ಮೇಲಿರುವ ಅತ್ಯಂತ ಪವಿತ್ರವಾದ ಪಾಡಲ್ಪೆಟ್ರ ಸ್ಥಳಂಗಳಲ್ಲಿ ಪಾಡಲ್ಪೆಟ್ರ ಸ್ಥಾಲಂ ಒಂದಾಗಿದೆ. ನದಿಯ ಪೌರಾಣಿಕ ಹಾಗೂ ಭೌಗೋಳಿಕ ವಿಶೇಷತೆಗಳು. 1. ಕಾವೇರಿ ನದಿಯ ಪವಿತ್ರತೆ. ಸದರ್ನ್ ಕಾವೇರಿ ಬ್ಯಾಂಕ್. ತಮಿಳುನಾಡಿನ ಚೋಳಮಂಡಲ ಪ್ರದೇಶದಲ್ಲಿ ಹರಿಯುವ ಕಾವೇರಿ ನದಿಯು ಅತ್ಯಂತ ಪವಿತ್ರ ನದಿ ಎಂದು ಪರಿಗಣಿಸಲ್ಪಟ್ಟಿದೆ. ಕರುಂಬೇಶ್ವರರ್ ದೇವಾಲಯವು ಕಾವೇರಿಯ ದಕ್ಷಿಣ ದಂಡೆಯ ಮೇಲಿರುವ 102ನೇ ಪ್ರಸಿದ್ಧ ಶಿವಕ್ಷೇತ್ರವಾಗಿದೆ. ನದಿಯ ಉಪಸ್ಥಿತಿಯಿಂದಾಗಿ ಈ ಪ್ರದೇಶವು ಫಲವತ್ತಾದ ಕೃಷಿ ಭೂಮಿಯಾಗಿದೆ. 2. ಕಬ್ಬಿನ ತೋಟಗಳ ಸಮೃದ್ಧಿ. ಒರಿಜಿನ್ ಆಫ್ ಕರುಂಬು. ಪುರಾಣಗಳ ಪ್ರಕಾರ ಈ ನದಿಯ ಸನಿಹದಲ್ಲಿರುವ ಪ್ರದೇಶವು ಪ್ರಾಚೀನ ಕಾಲದಲ್ಲಿ ಕಬ್ಬಿನ ತೋಟಗಳು ಮತ್ತು ವೆನ್ನಿ, ನಂದಿಯಾವರ್ತ ವೃಕ್ಷಗಳಿಂದ ದಟ್ಟವಾಗಿ ಆವೃತವಾಗಿತ್ತು. ನದಿಯ ತೀರದಲ್ಲಿದ್ದ ದಟ್ಟವಾದ ಕಬ್ಬಿನ ವನದಲ್ಲೇ ಶಿವನು ಸ್ವಯಂಭೂ ಲಿಂಗವಾಗಿ ಕಾಣಿಸಿಕೊಂಡಿದ್ದರಿಂದ ಈ ನದಿತೀರದ ಕ್ಷೇತ್ರಕ್ಕೆ ಕರುಂಬೇಶ್ವರರ್, ತಮಿಳಿನಲ್ಲಿ ಕರುಂಬು ಎಂದರೆ ಕಬ್ಬು ಎಂಬ ಹೆಸರು ಬಂದಿತು. 3. ಚೋಳ ಸಾಮ್ರಾಜ್ಯದ ಐತಿಹಾಸಿಕ ವೆನ್ನಿ ಯುದ್ಧ. ಬ್ಯಾಟಲ್ ಆಫ್ ವೆನ್ನಿ. ಈ ನದಿಯ ತೀರದಲ್ಲಿ ಮತ್ತು ಸುತ್ತಮುತ್ತಲಿನ ಬಯಲು ಪ್ರದೇಶದಲ್ಲಿ ಇತಿಹಾಸ ಪ್ರಸಿದ್ಧ ವೆನ್ನಿ ಪೋರ್, ಬ್ಯಾಟಲ್ ಆಫ್ ವೆನ್ನಿ ಪೋರ್, ಬ್ಯಾಟಲ್ ಆಫ್ ವೆನ್ನಿ ನಡೆದಿತ್ತು. ಮಹಾನ್ ಚೋಳ ರಾಜ ಕರಿಕಾಲ್ ಚೋಳನು ಕಾವೇರಿ ನದಿ ತೀರದ ಈ ವೆನ್ನಿ ಎಂಬಲ್ಲಿ ಚೇರ ಮತ್ತು ಪಾಂಡ್ಯ ರಾಜರನ್ನು ಸೋಲಿಸಿ ಬೃಹತ್ ಜಯಗಳಿಸಿದನು. ಈ ವಿಜಯದ ಸವಿನೆನಪಿಗಾಗಿ ಹಾಗೂ ದೈವಿಕ ಆಶೀರ್ವಾದಕ್ಕಾಗಿ ಅವನು ಕರುಂಬೇಶ್ವರ ದೇವಾಲಯಕ್ಕೆ ಗಣನೀಯ ಕೊಡುಗೆ ನೀಡಿ ಪುನರುಜ್ಜೀವನಗೊಳಿಸಿದನು. 4. ತೀರ್ಥ ಮತ್ತು ಜಲ ಪವಿತ್ರತೆ. ತೀರ್ಥಂ. ನದಿಯ ಸನ್ನಿಧಿಯ ಹೊರತಾಗಿ ದೇವಾಲಯದ ಆವರಣದಲ್ಲಿ ಸೂರ್ಯತೀರ್ಥ ಮತ್ತು ಚಂದ್ರತೀರ್ಥ ಎಂಬ ಪವಿತ್ರ ಜಲಮೂಲಗಳಿವೆ. ಭಕ್ತರು ಈ ನೀರನ್ನು ಪ್ರಸಾದವಾಗಿ ಸ್ವೀಕರಿಸಿ ರೋಗ ರುಜಿನಗಳಿಂದ ಮುಕ್ತಿ ಪಡೆಯುತ್ತಾರೆ ಎಂಬ ನಂಬಿಕೆಯಿದೆ. ದೇವಾಲಯದಲ್ಲಿ ಕೊಯಿಲ್ವೆನ್ನಿ, ರವೆ ಮತ್ತು ಸಕ್ಕರೆಯನ್ನು ಅರ್ಪಿಸುವ ಪೂಜಾ ವಿಧಿ ಅತ್ಯಂತ ವಿಶೇಷ ಹಾಗೂ ವಿಶಿಷ್ಟವಾದದ್ದು. ಸಕ್ಕರೆ ಕಾಯಿಲೆಯಿಂದ ಮಧುಮೇಹ, ಡಯಾಬಿಟೀಸ್ ಮುಕ್ತಿ ಪಡೆಯಲು ಭಕ್ತರು ಈ ಪೂಜೆಯನ್ನು ನೆರವೇರಿಸುತ್ತಾರೆ. ಈ ಪೂಜೆಯನ್ನು ಮಾಡುವ ಸರಿಯಾದ ವಿಧಾನ ಇಲ್ಲಿದೆ. 1. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು. ರವೆ ಸುಮಾರು 1 ಕಿಲೋಗ್ರಾಂ ಸಾಧಾರಣ ಬಾಂಬೆ ರವೆ. ಸಕ್ಕರೆ ಸುಮಾರು 1 ಕಿಲೋಗ್ರಾಂ. ಇತರ ಪೂಜಾ ಸಾಮಗ್ರಿಗಳು: ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಹಣ್ಣುಗಳು, ಹೂವು ಹಾಗೂ ದೀಪಕ್ಕೆ ತುಪ್ಪ. 2. ಪೂಜೆ ಮಾಡುವ ವಿಧಾನ. 1. ಸಂಕಲ್ಪ ಮತ್ತು ಶಿವಾರ್ಚನೆ. ದೇವಾಲಯಕ್ಕೆ ತೆರಳಿ ಅರ್ಚಕರಿಗೆ ನಿಮ್ಮ ಹೆಸರು, ನಕ್ಷತ್ರ ಮತ್ತು ರೋಗ ನಿವಾರಣೆಗಾಗಿ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ವಿಶೇಷ ಸಂಕಲ್ಪ ಮಾಡಿಸಬೇಕು. 2. ರವೆ ಮತ್ತು ಸಕ್ಕರೆ ಅರ್ಪಣೆ. ನೀವು ತಂದಿರುವ ರವೆ ಮತ್ತು ಸಕ್ಕರೆಯನ್ನು ಕರುಂಬೇಶ್ವರ ಶಿವಲಿಂಗದ ಪಾದದ ಬಳಿ ಇಟ್ಟು ಅರ್ಚಕರಿಂದ ಅರ್ಚನೆ ಪೂಜೆ ಮಾಡಿಸಲಾಗುತ್ತದೆ. 3. ಮಿಶ್ರಣ ಮಾಡುವುದು. ಪೂಜೆಯ ನಂತರ ಆ ರವೆ ಮತ್ತು ಸಕ್ಕರೆಯನ್ನು ಒಟ್ಟಿಗೆ ಚೆನ್ನಾಗಿ ಬೆರೆಸಲಾಗುತ್ತದೆ, ಮಿಶ್ರಣ ಮಾಡಲಾಗುತ್ತದೆ. 4. ಪ್ರದಕ್ಷಿಣೆ ಮತ್ತು ಜಿಂಕೆ, ಇರುವೆಗಳಿಗೆ ಪ್ರಸಾದ. ಬೆರೆಸಿದ ರವೆ ಸಕ್ಕರೆಯ ಮಿಶ್ರಣವನ್ನು ದೇವಾಲಯದ ಆವರಣದ, ವಿಶೇಷವಾಗಿ ಪ್ರದಕ್ಷಿಣೆ ಪಥದ ಅಥವಾ ಗೋಡೆಗಳ ಬದಿಯ ಸುತ್ತಲೂ ಚೆಲ್ಲಲಾಗುತ್ತದೆ, ವಿಸ್ತರಿಸಲಾಗುತ್ತದೆ. 3. ಈ ಆಚರಣೆಯ ಹಿಂದಿನ ನಂಬಿಕೆ ಮತ್ತು ಮಹತ್ವ. ಇರುವೆಗಳು ಸಕ್ಕರೆಯನ್ನು ತಿನ್ನುವ ಸಂಕೇತ. ದೇವಾಲಯದ ಆವರಣದಲ್ಲಿರುವ ಸಾವಿರಾರು ಇರುವೆಗಳು ನೀವು ಚೆಲ್ಲಿದ ಮಿಶ್ರಣದಲ್ಲಿರುವ ಸಕ್ಕರೆಯನ್ನು ಮಾತ್ರ ಆಯ್ದು ತಿನ್ನುತ್ತವೆ ಮತ್ತು ರವೆಯನ್ನು ಹಾಗೆಯೇ ಬಿಡುತ್ತವೆ. ರೋಗ ನಿವಾರಣೆಯ ಸಂಕೇತ. ಇರುವೆಗಳು ಸಕ್ಕರೆಯನ್ನು ಹೇಗೆ ಸಂಪೂರ್ಣವಾಗಿ ತಿಂದು ಖಾಲಿ ಮಾಡುತ್ತವೆಯೋ ಹಾಗೆಯೇ ಭಕ್ತರ ದೇಹದಲ್ಲಿರುವ ಸಕ್ಕರೆ ಪ್ರಮಾಣ, ಡಯಾಬಿಟೀಸ್, ಕಡಿಮೆಯಾಗಿ ರೋಗ ಶಮನವಾಗುತ್ತದೆ ಎಂಬ ಬಲವಾದ ಧಾರ್ಮಿಕ ನಂಬಿಕೆಯಿದೆ. ವಿಶೇಷ ಸೂಚನೆ: ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬಂದ ನಂತರ ಅಥವಾ ಗುಣಮುಖರಾದ ನಂತರ ಭಕ್ತರು ಮತ್ತೆ ಈ ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಗೆ ತುಪ್ಪದ ಅಭಿಷೇಕ, ಘೀ ಅಭಿಷೇಕ ಮಾಡಿಸಿ ತಮ್ಮ ಹರಿಕೆಯನ್ನು ತೀರಿಸುತ್ತಾರೆ. ಆವರಣದ ಒಳಗೆ ಕಾಣಸಿಗುವ ಮುಖ್ಯ ದೇವತೆಗಳು ಮತ್ತು ಅವುಗಳ ವಿಶೇಷತೆಗಳ ವಿವರ ಇಲ್ಲಿದೆ. 1. ಮುಖ್ಯ ಗರ್ಭಗುಡಿಗಳು, ಮೇನ್ ಶ್ರೈನ್ಸ್. ಶ್ರೀ ಕರುಂಬೇಶ್ವರರ್, ಮೂಲವರ್, ದೇವಾಲಯದ ಮುಖ್ಯ ಸನ್ನಿಧಿ. ಇಲ್ಲಿ ಶಿವಲಿಂಗವು ಕಬ್ಬಿನ ಜಲ್ಲೆಗಳನ್ನು ಒಟ್ಟಿಗೆ ಕಟ್ಟಿಟ್ಟಂತೆ ಕಟ್ಟುಕಟ್ಟಾಗಿ ಸ್ವಯಂಭೂಲಿಂಗಂ ಕಾಣಿಸುತ್ತದೆ. ಇದು ಮೂರ್ತಿಯ ವಿಶೇಷ ದರ್ಶನ. ಶ್ರೀ ಸೌಂದರ್ಯ ನಾಯಕಿ ಅಮ್ಮನ್, ಸೌಂದರನಯಾಗಿ, ಅಜಾಗಿಯ ನಯಾಕಿ, ಶಿವನ ಧರ್ಮಪತ್ನಿ ಪಾರ್ವತಿ ದೇವಿಯ ಪ್ರತ್ಯೇಕ ಸನ್ನಿಧಿ. ದೇವಿ ಸೌಂದರ್ಯ ನಾಯಕಿ ತಾಯಾರು ದಕ್ಷಿಣಾಭಿಮುಖವಾಗಿ ನಿಂತ ಭಂಗಿಯಲ್ಲಿದ್ದು 4 ಹಸ್ತಗಳೊಂದಿಗೆ ಭಕ್ತರಿಗೆ ಅಭಯ ನೀಡುತ್ತಾಳೆ. 2. ಆವರಣದಲ್ಲಿರುವ ಇತರ ಉಪ ದೇವಾಲಯಗಳು, ಸಬ್ ಶ್ರೈನ್ಸ್. ಪ್ರದಕ್ಷಿಣೆ ಪಥದಲ್ಲಿ ಪ್ರಾಕಾರ ಹೋದಂತೆ ಸಾಲಾಗಿ ಈ ಕೆಳಗಿನ ದೇವಾಲಯಗಳನ್ನು ದರ್ಶಿಸಬಹುದು. ನರ್ತನ ವಿನಾಯಕ, ನರ್ಥಾನ ವಿನಯಗರ್, ನಾಟ್ಯ ಭಂಗಿಯಲ್ಲಿರುವ ಗಣಪತಿಯ ನಂದನಮಯ ಸನ್ನಿಧಿ.
ಸುಬ್ರಹ್ಮಣ್ಯ, ಮುರುಗನ್, ಲಾರ್ಡ್ ಮುರುಗನ್, ವಳ್ಳಿ ಮತ್ತು ದೇವಸೇನೆ ಸಮೇತನಾಗಿರುವ ಕಾರ್ತಿಕೇಯನ ಪ್ರತ್ಯೇಕ ಸನ್ನಿಧಿ. ಗಜಲಕ್ಷ್ಮಿ, ಗಜಲಕ್ಷ್ಮಿ, ಐಶ್ವರ್ಯಕಾರಕಿಯಾದ ಲಕ್ಷ್ಮೀ ದೇವಿಯ ಸನ್ನಿಧಿ. ಭೈರವರ್, ಭೈರವ ದೇವಾಲಯ ಹಾಗೂ ಭಕ್ತರ ರಕ್ಷಕನಾದ ಕ್ಷೇತ್ರಪಾಲಕ ಭೈರವರ ಸನ್ನಿಧಿ. ನವಗ್ರಹಗಳ ಸನ್ನಿಧಿ. ನವಗ್ರಹ ಶ್ರೈನ್, 9 ಗ್ರಹಗಳ ಆರಾಧನೆಗೆ ಪ್ರತ್ಯೇಕವಾಗಿ ನಿರ್ಮಿಸಲಾಗಿರುವ ವೇದಿಕೆ. ಚಂಡಿಕೇಶ್ವರರ್, ಚಂಡಿಕೇಶ್ವರರ್, ಶಿವನ ಪೂಜೆಯ ಫಲವನ್ನು ಕಾಯುವ ಮುಖ್ಯ ಗಣನಾಥನ ಸನ್ನಿಧಿ. 3. ಗರ್ಭಗುಡಿಯ ಗೋಡೆಯ ಮೇಲಿರುವ ಕೋಷ್ಟಮೂರ್ತಿಗಳು, ಗೋಷ್ಠಾಮೂರ್ತೀಸ್. ಗರ್ಭಗುಡಿಯ ಹೊರಗೋಡೆಯನ್ನು ಕೋಷ್ಟ ಸುತ್ತುವಾಗ ಈ ದೇವತೆಗಳ ದರ್ಶನವಾಗುತ್ತದೆ. ದಕ್ಷಿಣಾಮೂರ್ತಿ, ದಕ್ಷಿಣಮೂರ್ತಿ, ಜ್ಞಾನ ಮತ್ತು ಗುರುಬಲ ನೀಡುವ ದಕ್ಷಿಣಾಭಿಮುಖ ಶಿವನ ರೂಪ. ಲಿಂಗೋದ್ಭವ, ಲಿಂಗೋದ್ಭವರ್, ಶಿವನ ಅನಂತ ಸ್ವರೂಪವನ್ನು ಸಾರುವ ಮೂರ್ತಿ. ದುರ್ಗಾದೇವಿ, ಗಾಡೆಸ್ ದುರ್ಗಾ, ಕೋಷ್ಟದ ಉತ್ತರ ಭಾಗದಲ್ಲಿ ನೆಲೆಸಿರುವ ರಕ್ಷಕ ಸ್ವರೂಪಿಣಿ. 4. ಆವರಣದಲ್ಲಿರುವ ಇತರ ವಿಶೇಷತೆಗಳು. ಕಂಚಿನ ನಂದಿ, ಬ್ರಾನ್ಸ್ ನಂದಿ. ಸಾಮಾನ್ಯವಾಗಿ ಶಿವ ದೇವಾಲಯಗಳಲ್ಲಿ ಕಲ್ಲಿನ ನಂದಿ ಇರುತ್ತದೆ. ಆದರೆ ಇಲ್ಲಿ ಗರ್ಭಗುಡಿಯ ಎದುರು ಅಪರೂಪದ ಕಂಚಿನ ನಂದಿ, ಬ್ರಾನ್ಸ್ ನಂದಿ ವಿಗ್ರಹ ಹಾಗೂ ಬಲಿಪೀಠವಿದೆ. ಸೂರ್ಯ ಮತ್ತು ಚಂದ್ರ ತೀರ್ಥ, ಸೂರ್ಯ ಮತ್ತು ಚಂದ್ರ ತೀರ್ಥಂ. ದೇವಾಲಯದ ಆವರಣದ ಎದುರು ಪವಿತ್ರವಾದ ಪುಷ್ಕರಿಣಿ ಕೆರೆಗಳಿವೆ. ಎಲ್ಲರೂ ಮತ್ತೆ ಈ ಕರುಂಬೇಶ್ವರ ದೇವಸ್ಥಾನವನ್ನು ದರ್ಶನ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ತಪ್ಪದೆ ನಿಮಗೆ ಶುಗರ್ ಕಾಯಿಲೆ ಅಥವಾ ಡಯಾಬಿಟಿಸ್ ಏನಾದರೂ ತೊಂದರೆ ಇದ್ದಾಗ ನಾವು ಈ ತಮಿಳುನಾಡಲ್ಲಿರುವಂಥ ಈ ಕರುಂಬೇಶ್ವರ ದೇವಸ್ಥಾನಕ್ಕೆ ಒಂದ್ಸತಿ ಹೋಗಿ ನಂಬಿಕೆಯಿಂದ ಈಶ್ವರನ ಬೇಡಿಕೊಂಡು ನಾವು ರವೆ, ಸಕ್ಕರೆ ಮತ್ತು ಆ ಪೂಜಾರರು ಕೊಟ್ಟು ಅದು ಪೂಜೆ ಮಾಡಿಸಿ ಅದನ್ನು ಅಲ್ಲಿ ಇರೋವಂಥ ಇರುವೆಗಳಿಗೆ ಹಾಕಿದಾಗ ನಮ್ಮ ಶುಗರ್ ಕಮ್ಮಿ ಆಗ್ತದೆ ಅಂತ ಅಲ್ಲಿನ ಪುರೋಹಿತರು ತಿಳಿಸಿದ್ದಾರೆ. ತಪ್ಪದೆ ನೀವು ನಂಬಿಕೆ ಇಟ್ಟು ದೇವಸ್ಥಾನಕ್ಕೆ ಹೋಗಿ ಇದನ್ನು ಮಾಡಬೇಕು. ಮತ್ತು ಈ ವಿಡಿಯೋನೆಲ್ಲರೂ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.